ಅಲ್ಲ, ಲಾಸ್ಟ್ ಟೈಮ್ ಇದ್ದಂಥ ಒಂದು ಸಿಚುವೇಶನ್ ಬೇರೆ. ಆವಾಗ ಇಂಡಿಪೆಂಡೆಂಟ್ ಅನ್ನೋವಂಥ ಒಂದು ನಿರ್ಧಾರ ತಗೊಂಡಾಗ ಖಂಡಿತ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ನಾನು ಆ ನಿರ್ಧಾರಕ್ಕೆ ಬಂದೆ. ಖಂಡಿತ ಈಗಲೂ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದೇ ನನ್ನ ಒಂದು ಪ್ರಚಾರವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾರು ಈವರೆಗೂ ನನಗೇನು ನೀವು ಈ ಥರ ಮಾಡಬೇಡಿ ಮಾಡಿ ಅಂತ ಏನು ಹೇಳಲಿಲ್ಲ. ಆಶೀರ್ವಾದ ಅಂತೂ ಇದ್ದೇ ಇದೆ. ಕ್ಷೇತ್ರ ಪ್ರವಾಸದ ದಿನಾಂಕ ಇಲ್ಲ, ಆ ರೀತಿ ಏನೂ ಮಾಡಿಲ್ಲ. ಯಾಕೆ ಅದಕ್ಕೆಲ್ಲ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕು, ಒಂದಷ್ಟು ಪ್ರೋಸೆಸ್ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ. ಯಾವುದು? ಹೌದು ಹೌದು. ಮೈತ್ರಿ ಟಿಕೆಟ್ ಸಿಕ್ಕಿದ್ರೆ ಏನಾರ ಜೆಡಿಎಸ್ ಮುಖಂಡರುಗಳನ್ನ ಕೂಡ ಭೇಟಿ ಮಾಡುವಂಥದ್ದು ಆ ಥರದ್ದು ಏನಾರು ಆಗುತ್ತೆ ನಾಯಕರು? ನೋಡಿ, ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಇಟ್ಕೋಬೇಕಂದ್ರೆ, ಈ 5 ವರ್ಷಗಳು ನಾನು ಇಂಡಿಪೆಂಡೆಂಟ್, ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ, ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗತ್ತೆ. ಸೊ ಖಂಡಿತ ಪಕ್ಷದಿಂದ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ. ಅದೇನೆ ಅದರ ವಿಷಯವಾಗಿ ಪಕ್ಷ ನನಗೆ ಅಡ್ವೈಸ್ ಕೊಡ್ತಾರಲ್ವಾ, ಹಿಂಗೆ ಮಾಡಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ. ಅದು ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀನಿ. ಅಂದ್ರೆ ಮೇಡಮ್, ಕಳೆದ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನೀವು ಎದುರಿಸಿದ್ರಿ ಪಕ್ಷೇತರವಾಗಿ. ಈಗ ನೀವೇ ಮೈತ್ರಿಯಾಗಿ ನಿಂತ್ಕೊಳ್ಳುವಂತ ಪ್ರಮೇಯ ಬರ್ತಾ ಇದೆ. ಅದಕ್ಕೆ ಹೇಗೆ ಸಿದ್ಧತೆ ಆಗ್ತೀರಾ ಮೇಡಮ್? ಅಲ್ಲ, ಮಂಡ್ಯ ಎಲೆಕ್ಷನ್ ಅಂದರೆ ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ. ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ. ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ, ಒಂಥರ ಬೇರೆ ಥರನೇ ನಡೆಯುತ್ತೆ.